Size 11.1. First question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Following are the car parking charges near a railway station up to. Okay. So ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೇಳ್ತಾ ಇದ್ದಾರೆ, ಚೆಕ್ ಇಫ್ ದ ಪಾರ್ಕಿಂಗ್ ಚಾರ್ಜಸ್ ಆರ್ ಇನ್ ಡೈರೆಕ್ಟ್ ಪ್ರಪೋರ್ಷನ್ ಟು ದಿ ಕಿಂಗ್ ಟೈಮ್. ಓಕೆ, ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಆಯ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸಿಚುವೇಶನ್. ಈಗ ನೋಡ್ರಿ, 4 hours ಇದ್ದಿದ್ದು 8 hours ಆಗಿದೆ. ಸೊ ಏನಾಗಿದೆ, ಇಂಟು 2 ಆಗಿದೆ. ಸೊ ಅವಾಗ ರೇಟ್ ಕೂಡ ಏನಾಗ್ಬೇಕಾಗಿತ್ತು, ಇಂಟು 2 ಆಗ್ಬೇಕು. ಸೊ ಎಷ್ಟಾಗ್ಬೇಕು, 62 ಜಾ 120 ಆಗ್ಬೇಕು. ಬಟ್ ಇಲ್ಲೇನಿದೆ, 100 ಇದೆ. ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲ ಅಂತ ಹೇಳ್ಬಿಡ್ಬೋದು. ಯಾಕಂದ್ರೆ ನೀವೇ ನೋಡ್ರಿ, 4 hours 60 ಅಂದ್ರೆ 8 hours ಗೆ 120 ಇಡ್ಬೇಕು. ಅಂದ್ರೆ ಇದು ಡಬಲ್ ಆದ್ರೆ ಇದು ಕೂಡ ಡಬಲ್ ಆಗ್ಬೇಕು. ಬಟ್ ಡಬಲ್ ಆಗಿಲ್ಲ. ಸೊ ಇದು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಬರ್ಬೋದು. ಬಟ್ ನೀವು ಯಾವ ತರ ಪ್ರಾಬ್ಲಮ್ ಮಾಡ್ಬೇಕಂದ್ರೆ, ಈಗ ನೀವು ಇದನ್ನ ಫಸ್ಟ್ 4/60 ಮಾಡ್ರಿ. 4/60 ಮಾಡ್ರಿ. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 4 4 15 ಜಾ ಎಷ್ಟು ಬರುತ್ತೆ, 1/15 ಬರುತ್ತೆ. ನೆಕ್ಸ್ಟ್ ನೋಡ್ರಿ, 8/100 ಮಾಡ್ರಿ. 8/100 ಇವನು ಕ್ಯಾನ್ಸಲ್ ಮಾಡಿದ್ರೆ 4 2 ಜಾ 425 ಜಾ. ಸೊ ಎಷ್ಟು ಬಂತು ರೇಷಿಯೋ, 2/25 ಬಂತು. ಥರ್ಡ್ ಮಾಡ್ರಿ, 12/140. 12/140 ಈ ಕ್ಯಾನ್ಸಲ್ ಮಾಡಿದ್ರೆ 2 6 ಜಾ 270 ಜಾ 2 3 ಜಾ 235 ಜಾ. ಸೊ ಎಷ್ಟು ಬಂತು, ಇದು 3/35 ಬಂತು. ಲಾಸ್ಟ್ 24/180 ಮಾಡ್ರಿ. 24/180 ನೀವು ಕ್ಯಾನ್ಸಲ್ ಮಾಡಿದ್ರೆ 6 4 ಜಾ 630 ಜಾ 2 2 ಜಾ 215 ಜಾ ಎಷ್ಟು ಬಂತು, 2/15. ಈಗ ನೀವು ನೋಡಿದ್ರೆ ರೇಷಿಯೋ ಸೇಮ್ ಇದೆನಾ, ನೀವು ನೋಡಿದ್ರೆ ರೇಷಿಯೋ ಸೇಮ್ ಇಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು, ಇದು ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಸೊ ಈ ಸಿಚುವೇಶನ್ ಏನು, ಡೈರೆಕ್ಟ್ ಪ್ರಪೋರ್ಷನ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಓಕೆನಾ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.